ನಮಸ್ತೆ. 19/12/2025 ಶುಕ್ರವಾರ. ಇವತ್ತಿನ ದಿನ ನಕ್ಷತ್ರ ಜ್ಯೇಷ್ಠ, ರಾತ್ರಿ 10:51 ಆಮೇಲೆ ಮೂಲ ನಕ್ಷತ್ರ ಬರುತ್ತದೆ. ಹಂಗಾಗಿ ಇವತ್ತಿನ ದಿನದಲ್ಲಿ ಇರುವಂಥ ಯೋಗಗಳಲ್ಲಿ ಫಸ್ಟ್ ತಿಥಿನ ನೋಡಿದರೆ, ತಿಥಿಗಳಲ್ಲಿ ಎಲ್ಲ ತಿಥಿನೂ ಶುಭ ತಿಥಿ ಅಲ್ಲ. ಇವತ್ತು ನಡೆಯೋದು ಅಮಾವಾಸ್ಯೆ, ಇದೂ ಒಂದು ತಿಥಿನೇ. ಬೆಳಿಗ್ಗೆಯಿಂದ ದಿನ ಪೂರ್ತಿ ಅಮಾವಾಸ್ಯೆ ಇದೆ. ಹಂಗಾಗಿ ಪೂರ್ತಿ ಅಮಾವಾಸ್ಯೆ ಇರುವ ದಿನವಿದು. ಮತ್ತು ಇದರಲ್ಲಿ ನೋಡುವಂಥ ಇನ್ನೊಂದು ವಿಷಯ ಏನಂತಂದರೆ, ನಕ್ಷತ್ರಗಳಲ್ಲಿ ಶುಭ ನಕ್ಷತ್ರ, ಅಶುಭ ನಕ್ಷತ್ರ ಅಂತೆಲ್ಲ ಇದೆ. ಅದರಲ್ಲಿ ಇವತ್ತು ಬಂದಿರುವಂಥ ಜ್ಯೇಷ್ಠ ನಕ್ಷತ್ರ ಖಂಡಿತವಾಗಿಯೂ ದೋಷ ಬರುವ, ಮರಣ ಯೋಗವನ್ನು ಕೊಡುವ, ಕಾರ್ಯ ನಾಶವನ್ನು ಕೊಡುವ, ದೋಷ ಬರುವ ನಕ್ಷತ್ರ. ಹಂಗಾಗಿ ಒಂದು ಅಮಾವಾಸ್ಯೆ ಕೆಟ್ಟೋದಾ ಒಳ್ಳೆಯದಾ ಅಂತ ನೋಡಬೇಕಾದ್ರೆ ಬರೀ ಅಮಾವಾಸ್ಯೆ ಮಾತ್ರವಲ್ಲ, ಇವತ್ತು ದಿನ ಬಂದಿರುವಂಥ ನಕ್ಷತ್ರ ಯೋಗ, ತಿಥಿ ಯೋಗ ಇದೆಲ್ಲ ಕೂಡಿ ಮತ್ತು ಬೇರೆ ವಿಷಯಗಳನ್ನ ವಾರವನ್ನು ನೋಡೋದು. ಹಂಗಾಗಿ ಇವತ್ತಿನ ದಿನ ರಾತ್ರಿ 10:51 ಹೆಚ್ಚು ಕಮ್ಮಿ 11 ಗಂಟೆಯವರೆಗೂ ಮರಣ ಯೋಗವು, ಕಾರ್ಯನಾಶವೂ ಇರೋದರಿಂದ ಯಾವ ನೂತನ ಕಾರ್ಯಗಳನ್ನು ಪ್ರಾರಂಭ ಮಾಡಬೇಡಿ. ಅಂದರೆ ಹೊಸ ಕಾರ್ಯಗಳನ್ನ ಮಾಡಬೇಡಿ. ಫೇಲಿಯರ್ ಆಗುತ್ತೆ, ತೊಂದರೆ ಆಗುತ್ತದೆ, ಇಲ್ಲ ಬೇರೆ ರೀತಿಯ ಆರೋಗ್ಯಕ್ಕೂ ತೊಂದರೆ ಕೊಡುತ್ತದೆ. ಆದ್ದರಿಂದ ಎಚ್ಚರವಾಗಿರಿ. ಇವತ್ತಿನ ಜ್ಯೇಷ್ಠ ಮುಗಿದ ಮೇಲೆ ಮೂಲ ನಕ್ಷತ್ರ ಬರುತ್ತೆ. ಅದು ಲಾಭ ಇರಬಹುದು. ಆದರೂ ಮೂಲ ನಕ್ಷತ್ರದಲ್ಲಿ ಮಕ್ಕಳು ಹುಟ್ಟಿದ್ರೆ ಸ್ವಲ್ಪ ಯೋಚನೆ ಮಾಡಬೇಕು. ಇದೆಲ್ಲ ಇವತ್ತಿನ ದಿನಕ್ಕೆ. ಮತ್ತು ಇವತ್ತಿನ ನಾವು ಫಸ್ಟ್ ಹೇಳಿದ್ವಿ, ಇವತ್ತು ಹನುಮನನ್ನು ಪೂಜೆ ಮಾಡುವಂಥದ್ದು ಉತ್ತಮ ದಿನವಾಗಿದೆ. ಇದರಲ್ಲಿ ಬೇರೆ ಬೇರೆ ವಿಷಯಗಳೆಲ್ಲ ನಾವು ನೋಡಬಹುದು. ಅಮಾವಾಸ್ಯೆಯು ಇವತ್ತಿನ ಈ ತಿಥಿಯು ಕೂಡಿ ಬಂದಿರುವಂಥದ್ದು, ಅಂದರೆ ನಕ್ಷತ್ರ ಕೂಡಿ ಬಂದಿರೋದು ಅಂತ, ಮತ್ತು ವಾರಗಳು ಕೂಡಿ ಬಂದಿರೋದರಿಂದ ಇವತ್ತು ದಿನಪೂರ್ತಿ ಕೆಟ್ಟದಾಗಿರೋದರಿಂದ ಕೆಲವು ಕಾರ್ಯಗಳನ್ನ, ಅಂದರೆ ಕೆಟ್ಟ ಕಾರ್ಯಗಳನ್ನ ಮಾಡದೇ ಇರೋದು ಉತ್ತಮ. ಒಳ್ಳೆಯ ಕಾರ್ಯಗಳಲ್ಲೂ ಕೂಡ ಹಣಕಾಸು ಹಾಕಿ ಮಾಡುವಂಥದ್ದನ್ನು ಮಾಡಬೇಡಿ. ಈ ರೀತಿಯಾದ ಇವತ್ತಿನ ದಿನದಲ್ಲಿ ಒಂದು ದಿನ ಪೂರ್ತಿ ಅಮಾವಾಸ್ಯೆ ಇದೆ ಅಂತ ನಮಗೆ ಗೊತ್ತಿತ್ತು. ಆದರೂ ಇಲ್ಲಿ ರಾಶಿ ನೋಡಿದರೆ ವೃಶ್ಚಿಕ ಮತ್ತು ಧನುಸು ರಾಶಿ ಎರಡೂ ಇದೆ. 6:36 ಬೆಳಗ್ಗೆಯಿಂದ ರಾತ್ರಿ 10:51 ವೃಶ್ಚಿಕ ರಾಶಿ, ಆನಂತರ ಧನುಸು ರಾಶಿ ಪ್ರಾರಂಭವಾಗುತ್ತದೆ. ಬೆಳಿಗ್ಗೆ 6:36ರಿಂದ 9:30 ಜ್ಯೇಷ್ಠ ನಕ್ಷತ್ರದ 2ನೇ ಪಾದ. 1ನೇ ಪಾದ ಬೆಳಗ್ಗಿನ ಜಾವನೇ ಕಳೆದೋಯ್ತು. 9:30ರಿಂದ ಸಂಜೆ 4:11 ಜ್ಯೇಷ್ಠ ನಕ್ಷತ್ರ 3ನೇ ಪಾದ. ಸಂಜೆ 4:11 ಮೇಲೆ ರಾತ್ರಿ 10:51 ಜ್ಯೇಷ್ಠ ನಕ್ಷತ್ರ 4ನೇ ಪಾದ. ಇಷ್ಟಕ್ಕೆ ಜ್ಯೇಷ್ಠ ನಕ್ಷತ್ರವೇ ಮುಗಿತದೆ. ರಾತ್ರಿ 10:51 ಮೇಲೆ ಮೂಲ ನಕ್ಷತ್ರದ 1ನೇ ಪಾದ ಪ್ರಾರಂಭವಾಗಿ ಬೆಳಗಿನ ಜಾವ 5:30 ಇರುತ್ತದೆ. 5:30 ಮೇಲೆ 2ನೇ ಪಾದ ಮೂಲ ನಕ್ಷತ್ರ ಪ್ರಾರಂಭವಾಗಿ ಮತ್ತು ಉಳಿದಿರೋದೆಲ್ಲ ನಾಳೆನೂ ಇರುತ್ತದೆ. ಈ ರೀತಿಯಾದ ಈ ದಿನದಲ್ಲಿ ಮಟ್ಟ ಮಧ್ಯಾಹ್ನ ಅಂತಂದರೆ ಮಧ್ಯಾಹ್ನ 12:17. ಇವತ್ತಿನ ಅಭಿಜಿತ್ ಮುಹೂರ್ತ 11:54ರಿಂದ 12:40. ವಿಜಯ ಮುಹೂರ್ತ ಇರೋದು 2:10ರಿಂದ 2:56. ಅಮೃತಗಳಿಗೆ ಇರೋದು 1:03ರಿಂದ 2:50. ನಿಶ್ಚಿತ ಮುಹೂರ್ತ ಇರೋದು ರಾತ್ರಿ 11:52ರಿಂದ 12:42. ಈ ರೀತಿಯೆಲ್ಲ ಕೆಲವು ವಿಷಯಗಳು ಇದ್ದರೂ ಇದರಲ್ಲಿ ಇನ್ನೂ ಫಿಲ್ಟ್ರ್ ಮಾಡಬೇಕಾಗ್ತದೆ. ಅಂತಂದರೆ ಅದನ್ನು ಸರಿಯಾಗಿ ಫಿಲ್ಟ್ರ್ ಮಾಡಿದ್ರೆ ಒಳ್ಳೆಯ ಟೈಮಲ್ಲೂ ಕೂಡ ಕೆಟ್ಟೋದು ಬರ್ಬೋದು. ಆದ್ದರಿಂದ ಇದನ್ನು ವಿಂಗಡಿಸಿ ನಿಮ್ಗಾಗಿ ಕೊಡ್ತೀವಿ, ಇದನ್ನು ನೋಡ್ಕೊಳ್ಳಿ. ಇವತ್ತಿನ ದಿನದಲ್ಲಿ 100% ಶುಭ ಸಮಯ ಅಂತಂದರೆ ಬೆಳಿಗ್ಗೆ 6:36ರಿಂದ 8:30. ನಾವು ಹೇಳಿದ್ವಿ ಇವತ್ತು ಎಲ್ಲ ಕಾರ್ಯಗಳು ಮಾಡಿ ಅಂತಲ್ಲ, ಇವತ್ತು ಇರುವ ವಿಷಯಗಳಲ್ಲಿ ಇರೋದರಲ್ಲಿ ಎಮರ್ಜೆನ್ಸಿಗೆ ಮಾತ್ರ ಈ ಸಮಯಗಳು. ಮತ್ತು 10:27 ಮೇಲೆ 10:50 ಒಂದು ಸಮಯ. 12:19ರಿಂದ ಮಧ್ಯಾಹ್ನ 1:45 ಒಂದು ಸಮಯ. ಸಂಜೆ 4:35ರಿಂದ ರಾತ್ರಿ 3:25 ಒಂದು ಸಮಯ. ಶುಭ ಸಮಯಗಳು ಅಂತ ನಾವು ಅಂದರೂ ಖಂಡಿತವಾಗಿಯೂ ದೋಷ ಕೊಡುತ್ತದೆ. ಅದರಲ್ಲೂ ತಿಥಿ ಅಂತಂದರೆ ಅಮಾವಾಸ್ಯೆಯು ಕೂಡಿದೆ. ಆದ್ದರಿಂದಾಗಿ ಇದು ಶುಭವಲ್ಲ, ಅಶುಭ. ಎಮರ್ಜೆನ್ಸಿಗೆ ಮಾತ್ರನೇ ಇದನ್ನು ಉಪಯೋಗಿಸ್ಕೊಳ್ಳಿ, ಪದೇ ಪದೇ ಅಂತೀವಿ. ಮತ್ತು ರಾತ್ರಿ ಅಂತಂದರೆ ಬೆಳಗಿನ ಜಾವ 5:04 6:19 ಅಂದರೆ ಹೆಚ್ಚು ಕಮ್ಮಿ ಸೂರ್ಯೋದಯದವರೆಗೂ ಇದು ಒಂದು ಶುಭ ಸಮಯ. ಹಂಗಾಗಿ ಇದರಲ್ಲಿ ನಾವು ಕೊಟ್ಟಿರೋದು ಒಟ್ಟು 5 ಸಮಯ. ಈ 5ರಲ್ಲೂ ಕೂಡ ಎಲ್ಲವೂ ಶುಭವಲ್ಲ, ಎಮರ್ಜೆನ್ಸಿಗೆ ಮಾತ್ರನೇ ಇದನ್ನು ಉಪಯೋಗಿಸ್ಕೋಬೇಕು.
ಆದ್ದರಿಂದ ಈ ದಿನ ಕಾರ್ಯಗಳನ್ನು ಮುಂದಿಡಬೇಕಾಗ್ತದೆ. ಯಾವತ್ತೂ ಮಾಡೋದು ಬೇಡ. ಅಂದರೆ ನಾಳೆಯ ವಿಷಯ ನಾಳೆ ನೋಡಿಕೊಳ್ಳೋಣ, ಇವತ್ತಿನ ವಿಷಯಕ್ಕೆ ಇದಲ್ಲ. ಇಷ್ಟೆಲ್ಲ ನೋಡಿದ್ವಿ. ಇದರಲ್ಲಿ ನಾವು ನೋಡುವಂಥ ವಿಷಯಗಳು ಏನು ಅಂತಂದರೆ, ಎಲ್ಲ ಅಮಾವಾಸ್ಯೆಗಳು ಕೆಟ್ಟೋದಲ್ಲ ಅಂತ ನಾವು ಫಸ್ಟೇ ಹೇಳಿದ್ವಿ. ಅದೇ ಥರ ಎಲ್ಲ ಅಮಾವಾಸ್ಯೆಯೂ ಒಳ್ಳೆಯದಲ್ಲ. ಯಾಕಂದರೆ ಬರೀ ಅಮಾವಾಸ್ಯೆ ಮಾತ್ರವಲ್ಲ, ಚಂದ್ರನು ಎಲ್ಲಿದೆ ಅಂತ ನೋಡಬೇಕು. ಅಂದರೆ ಸೂರ್ಯನ ಜೊತೆ ಸೇರೋದೇ ಅಮಾವಾಸ್ಯೆ ಅಂತ ಲೆಕ್ಕಕ್ಕಿಟ್ಕೊಳ್ಳೋದು. ಇವತ್ತಿನ ದಿನ ಪ್ರಕಾರ ಸೂರ್ಯೋದಯ ಮತ್ತು ಚಂದ್ರನ ಉದಯ ಇದೆಲ್ಲ ಕೂಡ ನೋಡ್ತೀವಿ. ಸೂರ್ಯನು ಎಷ್ಟು ಗಂಟೆಗೆ ಉದಯವಾಗಿ ಎಷ್ಟು ಗಂಟೆಗೆ ಕಣ್ಮರೆಯಾಗುತ್ತೆ ಅಂತ ನೋಡ್ತೀವಿ. ಮತ್ತು ಸೂರ್ಯನು ಚಂದ್ರನು ಕೂಡಿರುವಂಥ ರಾಶಿ ನೋಡ್ತೀವಿ. ರಾಶಿ ಮೇಲೇನು ಯಾವ ಗ್ರಹಕ್ಕೆ ಪವರ್ ಇರುತ್ತೆ ಅಂತ ನೋಡುವಂಥದ್ದು ಕೂಡ ಒಂದು ವಿಷಯವೇ. ಈ ರೀತಿ ಇಷ್ಟೆಲ್ಲ ನೋಡಿ ಒಂದು ದಿನವನ್ನು ನಾವು ತೀರ್ಮಾನ ಮಾಡುತ್ತೀವಿ ಅಂತಂದರೆ, ಉದಾಹರಣೆ ಇವತ್ತಿನ ದಿನಕ್ಕೆ ಅಂತಂದರೆ 19ನೇ ತಾರೀಕಿಗೆ ಸೂರ್ಯಗ್ರಹ ಕೂತಿರುವಂಥದ್ದು ಧನುಸು ರಾಶಿಯಲ್ಲಿ. ಧನುಸು ರಾಶಿಯಲ್ಲಿ ಸೂರ್ಯನು ಕೂತಿದೆ ಅಂತಂದರೆ ಇದರಲ್ಲಿ ವಿಶೇಷವಾಗಿ ಇನ್ನೊಂದು ಏನಾಗ್ತದೆ ಅಂತಂದರೆ, ಸೂರ್ಯನು ಕೂತಿರುವಂಥ ಈ ಸ್ಥಾನದಲ್ಲಿ ಗುರುವಿನ ದೃಷ್ಟಿ ಬೀಳುತ್ತದೆ. ಅಂದರೆ ಕುಂಡಲಿ ಅಂತಂತೀವಿ, ಕುಂಡಲಿ ನೋಡಿದ್ರೆ ಗೊತ್ತಾಗುತ್ತದೆ. ಇದರಲ್ಲಿ ಗುರುದೃಷ್ಟಿ ಇರೋದರಿಂದ ದೋಷಗಳು ಕಡಿಮೆ ಆಗುತ್ತದೆ. ಆದ್ದರಿಂದ ಅಮಾವಾಸ್ಯೆಯ ದೋಷವಲ್ಲ, ಆದರೆ ನಕ್ಷತ್ರದ ದೋಷವಿದೆ. ಹಿರಿಯರ್ಕಾದ ಕಾರ್ಯಗಳನ್ನ ಮಾಡ್ಬೋದು. ಅಂದರೆ ನಮ್ಮನ್ನು ಬಿಟ್ಟು ಹೋಗಿರುವಂಥವರಿಗೆ ನೀವು ಮಾಡುವಂಥ ಕಾರ್ಯಗಳು ಅನುಕೂಲಕರವಾಗಿರುತ್ತದೆ. ಆದರೆ ಇನ್ವೆಸ್ಟ್ಮೆಂಟ್ ಅಲ್ಲ. ಇವತ್ತಿನ ದಿನಕ್ಕೆ 3 ಕಾರ್ನರಲ್ಲಿ ಗ್ರಹಗಳಿದೆ. ಒಂದು ಶನಿ ಮೀನರಾಶಿಯಲ್ಲಿ, ಗುರು ಮಿಥುನ ರಾಶಿಯಲ್ಲಿ. ಇದೆಲ್ಲ ಕುಂಡಲಿಯ ಮೇಲೆ ಅಂತಂದರೆ ಸಾಮಾನ್ಯವಾಗಿ ಇದು ಎಲ್ರಿಗೂ ಬೇಕಾಗಿಲ್ಲ, ಬಿಗಿನರ್ಸ್ಗೆ ಅಂತಂದರೆ ಜ್ಯೋತಿಷ್ಯದಲ್ಲಿ ಕಲಿಯುವವರಿಗೆ ಇದು ಇಂಪಾರ್ಟೆಂಟ್. ಯಾಕೆಂತಂದರೆ ಕುಜನೂ ಸೂರ್ಯನೂ ಸೇರಿ ಸೂರ್ಯ ಮಂಗಲ ಯೋಗವಿದೆ. ಇದರ ಜೊತೆಯಲ್ಲೇ ಅಮಾವಾಸ್ಯೆ ಬರೋದು. ಆದ್ದರಿಂದಾಗಿ ಇವತ್ತಿನ ಪ್ರಕಾರ ಚಂದ್ರನೇ ಇರೋದು ವೃಶ್ಚಿಕ ರಾಶಿಯಲ್ಲಿ. ಅಂತಂದರೆ ವೃಶ್ಚಿಕ ರಾಶಿ ಚಂದ್ರನಕ್ಕೂ ಉತ್ತಮವಲ್ಲ. ಆದರೂ ಕುಜನು ಜನ್ಮ ಲಗ್ನದಲ್ಲಿ ಕೂತಿರೋದ್ರಿಂದ, ಅಥವಾ ಅದು ಸಮಯವನ್ನು ತಗೊಂಡ್ರೆ ಲಗ್ನ ಅಂತ ತಗೋಬೋದು, ಸಮಯ ಮೀರಿದರೆ ಅದು ಮಕರ ಮತ್ತು ಕುಂಭ ಮೀನ ಅಂತ ಏನಾದರೂ ಒಂದು ಲಗ್ನ ಬರುತ್ತದೆ ಅಂತ. ಇದು ಸ್ವಲ್ಪ ಅಸ್ಟ್ರಾಲಜರ್ಗಳಿಗೆ ಅಂದರೆ ಕಲಿಯುವವರಿಗೆ ಅರ್ಥ ಆಗುವಂಥ ವಿಷಯ ಅಂತ. ಈ ರೀತಿಯಾಗಿರೋದ್ರಿಂದ ಗುರುವು ಚಂದ್ರನು ಇವತ್ತು ಹೆಚ್ಚು ಕಮ್ಮಿ ಗುರು ಅಷ್ಟಮ ದೋಷದಲ್ಲಿ ಚಂದ್ರನಿದೆ. ಅಂದರೆ ಇದನ್ನು ಷಷ್ಟಾಷ್ಟಕ ದೋಷ ಅಂತಂತೀವಿ. ಹಂಗಾಗಿ ಚಂದ್ರನು ಬೇಡ, ಗುರುವಿಗೆ ಒಳ್ಳೆಯ ಸ್ಥಾನದಲ್ಲಿ ಇಲ್ಲದೆ ಇರೋದರಿಂದ ಇವತ್ತಿನ ನಕ್ಷತ್ರ ದೋಷ ಜಾಸ್ತಿ ಆಗುತ್ತದೆ. ಆದ್ದರಿಂದಾಗಿ ಹೆಚ್ಚಾಗಿ ಗಮನ ಕೊಟ್ಕೊಳ್ಳಿ. ಬಂಡವಾಳ ಹಾಕಿ ಮಾಡುವಂಥದ್ದು, ಗಾಡಿಗಳನ್ನ ತಗೊಳ್ಳೋದು, ಕೆಲವು ವ್ಯವಹಾರಗಳನ್ನು ಮುಂದಿಟ್ಕೊಳ್ಳೋಣ. ಇದರಿಂದಾಗಿ ಎಲ್ರಿಗೂ ಶುಭವಾಗಲಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.